ಹಾಗೆ ನಾವು 100 kg ಮಶ್ರೂಮ್ಸ್ನ ಎವ್ರಿ ಡೇ ಹಾರ್ವೆಸ್ಟ್ ಮಾಡ್ತಿದೀವಿ. ಏನಿಲ್ಲ ಅಂದ್ರೂ ಮಂತ್ಲಿ 5 ಲಕ್ಷ ಅರ್ನ್ ಮಾಡ್ತಿದೀವಿ ಗುರು. ಸರ್, ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಮೈಕೋಜನ್ನ ಲೈಫ್ ಸ್ಟೋರಿ 2ನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಕಳೆದ ವಿಡಿಯೋದಲ್ಲಿ ನಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನ ಹೇಳಿದ್ವಿ. ಸೊ ಈ ವಿಡಿಯೋದಲ್ಲಿ ಡೇ 3 ಇಂದ ಏನೇನು ಪ್ರೋಗ್ರೆಸ್ ಆಯಿತು ಅನ್ನೋದನ್ನ ಈಗ ಕವರ್ ಮಾಡ್ತಿದ್ದೀವಿ. ಸೊ ನೀವೀಗೆಲ್ಲ ಬ್ಯಾಗಲ್ಲಿ ಏನು ನೋಡ್ತಿದ್ದೀರಲ್ಲ, ಇದು ಮೈಸಿಲಿಯಂ ಗ್ರೋತ್ ಆಗ್ತಿರೋದನ್ನ. ಇನ್ನು 15 ದಿನಗಳಲ್ಲಿ ಮೈಸಿಲಿಯಂ ಬ್ಯಾಗ್ ಫುಲ್ ಕವರ್ ಆಗಿ ಮಶ್ರೂಮ್ ಹೊರಗೆ ಬರುತ್ತೆ. ಸೊ ನಮ್ಮ ಮೈಕೋಜನ್ ಮ್ಯಾಡ್ನೆಸ್ ಹೇಗೆ ಸ್ಟಾರ್ಟ್ ಆಯಿತು, ಅಂದ್ರೆ ಮಶ್ರೂಮ್ ಮ್ಯಾಡ್ನೆಸ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಕಳೆದ 3-4 ತಿಂಗಳಿಂದ ಮಶ್ರೂಮ್ನ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಾನೆ ಇದೀವಿ. ಫೆಬ್ರವರಿಯಾಗಿ ಸದ್ಯಕ್ಕೆ ಪ್ರಾಜೆಕ್ಟ್ ಸೋಮಾ ಅನ್ನೋ ಹೆಸರನ್ನ ಇಟ್ಟಿದ್ವಿ. ಈ ಸೋಮಾ ಅನ್ನೋ ಹೆಸರಿಗೂ ಕೂಡ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಬರೋ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳುವಂತ ಕ್ಯೂರಿಯಾಸಿಟಿ ಇದ್ರೆ ಸೋಮಾ ಅಂತ ಕಮೆಂಟ್ ಮಾಡಿ. ಸೊ ನಮ್ಮ ಕಂಪನಿ ಹೆಸರು ಇಡಬೇಕಂತ ಡಿಸೈಡ್ ಮಾಡಿದ್ಮೇಲೆ ನಮ್ಗನ್ಸಿದ್ದು ಯೂನಿಕ್ ಆಗಿ ಅಟ್ರಾಕ್ಟಿವ್ ಆಗಿ ಇರೋ ನೇಮ್ ಅನ್ನ ಫೈನಲೈಸ್ ಮಾಡಬೇಕಾಗಿತ್ತು. ಸೊ ಇದಕ್ಕೆ ತುಂಬಾನೇ ಕಷ್ಟಪಟ್ವಿ. ಬಿಕಾಸ್ ನೋಡಿ, ನೀವೀಗೆಲ್ಲ ನೋಡ್ತಿದ್ದೀರಲ್ಲ, ಈ ಎಲ್ಲ ಹೆಸರುಗಳನ್ನ ನಾವು ಆಕ್ಚುಲಿ ಫೈನಲೈಸ್ ಮಾಡಿದ್ದು. ಮೊದಲೇದಾಗಿ ಸೋಮಾಮೃತ ಅನ್ನೋ ಹೆಸರನ್ನ ಇಡಬೇಕಂತ ಮಾಡಿದ್ವಿ, ಬಟ್ ಇದು ತುಂಬಾ ಸೀರಿಯಸ್ ಆಗಿತ್ತು ಅಂತ ಅನಿಸ್ತು. ಆಮೇಲೆ ಸೋಮಾಶ್ರೂಮ್ಸ್ ಅಂತ ಇಡಬೇಕಂತ ಅನಿಸ್ತು, ಬಟ್ ಇದು ಯಾವುದು ಆಲ್ಕೋಹಾಲ್ ಹೆಸರು ಇಡೋ ತರ ಇತ್ತು. ಆಮೇಲೆ ಮೈಕೋ ಸೂತ್ರ ಅನ್ನೋ ಹೆಸರು ಇಡಬೇಕಂತ ಬಂತು, ಇದು ಟೂ ಕಾಂಪ್ಲಿಕೇಟೆಡ್ ಅಂತ ಅನಿಸ್ತು. ಹಾಗೆ ಚತ್ರಕ ಮಶ್ರೂಮ್ ಅಂತ ಇಡಬೇಕಂತ ಅನಿಸ್ತು. ಸೊ ಚತ್ರಕ ಆಕ್ಚುಲಿ ಅಂಬ್ರೆಲಾ ಅಂತ ಕೂಡ ಅರ್ಥ ಬರುತ್ತೆ, ಹಾಗೆ ತುಂಬಾ ಟೆಕ್ನಿಕಲ್ ಆಗಿ ಇತ್ತು ಅಂತ ಅನಿಸ್ತು. ಆಮೇಲೆ ಶ್ವೇತ ಚತ್ರ ಅನ್ನೋ ಹೆಸರು ಬಂತು, ಬಟ್ ನಮ್ಮ ವೆಂಕಿ ಮಮ್ಮಿ ಹೆಸರು ಬೇಡ ಅಂತಂದ್ರು. ಆಮೇಲೆ ಮೈಕೋ ಪಿಪಿಎಲ್ ಅಂತ ಇಡಬೇಕಂತ ಅನ್ಕೊಂಡಿದ್ವಿ. ಇದರ ಉದ್ದೇಶ ಅಂದ್ರೆ ಮೈಕೋ ಪೀಪಲ್ ಅಂತ, ಬಟ್ ಇದು ಪ್ರೊನೌನ್ಸೇಬಲ್ ಗೆ ಕರೆಕ್ಟ್ ಆಗಲ್ಲ ಅಂತ ಅನಿಸ್ತು. ಹೀಗೆ ಮೈಕೋ ಮ್ಯೂನಿಟಿ ಅಂತ ಇಡಬೇಕಂತ ಅನ್ಕೊಂಡ್ವಿ, ಬಟ್ ಇಲ್ಲಿ ಮೈ ಕಮ್ಯುನಿಟಿ ಅನ್ನೋ ಅರ್ಥ ಕೂಡ ಬರುತ್ತೆ, ಹಾಗೆ ಕನ್ಫ್ಯೂಸಿಂಗ್ ಅಂತ ಅನಿಸ್ತು. ಸೊ ಅದಕ್ಕೋಗಿ ಆ ಹೆಸರು. ಸೊ ಫೈನಲ್ ಆಗಿ ಮೈಕೋ ಝೆನ್ ಅನ್ನೋ ಹೆಸರನ್ನ ಇಡಬೇಕಂತ ಡಿಸೈಡ್ ಮಾಡಿದ್ವಿ. ಇದರ ಮೇನ್ ರೀಸನ್ ಏನಾಗಿತ್ತು ಅಂತಂದ್ರೆ, ಮೈಕೋಲಾಜಿ ಅಂತಂದ್ರೆ ಫಂಗಸ್ಗಳ ಬಗ್ಗೆ ಅಧ್ಯಯನ ಮಾಡೋದು. ಅದಾದ್ಮೇಲೆ ಜೆನ್ ಅಂದ್ರೆ ಫೀಸ್ ಅಥವಾ ಹೆಲ್ತ್ ಅಂತ ಅರ್ಥ. ಸೊ ಇತ್ತೀಚೆಗೆ ಮಾಡರ್ನ್ ಟೈಮಲ್ಲಿ ಜೆನ್ಜಿ ಕೂಡ ಈಗ ತುಂಬಾ ಫೇಮಸ್ ಆಗ್ತಿದಾರಲ್ಲ, ಸೊ ಅದೇ ಉದ್ದೇಶದಿಂದ ಮೈಕೋ ಝೆನ್ ಅನ್ನೋ ಹೆಸರನ್ನ ನಾವು ಫೈನಲೈಸ್ ಮಾಡಿದ್ವಿ. ಕಂಪ್ನಿ ನೇಮ್ ಏನೋ ಫೈನಲ್ ಆಯಿತು, ಆದರೆ ಇದಕ್ಕೊಂದು ಲೋಗೋ ಇರಬೇಕಲ್ವಾ. ಸೊ ಅದಕ್ಕಾಗಿ ಈ ಲೋಗೋಗಳನ್ನು ನಾವು ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲೇದಾಗಿ ನೀವೀಗ ಸ್ಕ್ರೀನಲ್ಲಿ ನೋಡ್ತಿರೋ ಈ ಲೋಗೋ ಕ್ಯಾನ್ವಾದಿಂದ ಕ್ರಿಯೇಟ್ ಮಾಡಿದ್ದು. ಸೊ ಇದರಲ್ಲಿ ಯೂನಿಕ್ನೆಸ್ ಆಗಲಿ ಅಥವಾ ಅಟ್ರಾಕ್ಟಿವ್ನೆಸ್ ಆಗಲಿ ನಮ್ಗೆ ಅಷ್ಟೊಂದು ಎದ್ದು ಕಾಣಿಲ್ಲ. ಸೊ ಅದಕ್ಕಾಗಿ ಇದನ್ನು ಡಿಸ್ಕಾರ್ಡ್ ಮಾಡಿದ್ವಿ. ಸೊ ಆ ಲೋಗೋನ ಡಿಸ್ಕಾರ್ಡ್ ಮಾಡಿ ಆದಮೇಲೆ ಈ ಲೋಗೋನ ನಾವು ಫೈನಲೈಸ್ ಮಾಡಿದ್ವಿ. ಬಟ್ ಇದರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ಸ್ಕ್ರೀನಲ್ಲಿ ನೀವು ನೋಡ್ತಿರೋ ಹಾಗೆ ನಮ್ಮದು ಮೈಕೋಜನ್ ಅನ್ನೋ ಹೆಸರಲ್ಲಿ MZ ಅನ್ನು ನಾವು ಗುರ್ತು ಮಾಡಬೇಕಾಯಿತು, ಬಟ್ ಇಲ್ಲಿ BA ಎದ್ದು ಕಾಣ್ತಾ ಇತ್ತು. ಸೊ ಅದೇ ಉದ್ದೇಶದಿಂದ ನಾವು ಇದನ್ನು ಮತ್ತೆ ಫೈನಲೈಸ್ ಮಾಡೋಕೆ ಮುಂದಾದ್ವಿ. ಸೊ ಫೈನಲಿ ತುಂಬಾ ಪ್ರಯತ್ನಗಳ ಬಳಿಕ ನಮ್ಮ ಫೈನಲ್ ಲೋಗೋವನ್ನು ನಾವು ಕ್ರಿಯೇಟ್ ಮಾಡಿಬಿಟ್ವಿ. ಸೊ ಈ ಲೋಗೋದಲ್ಲಿ M ಆಗಲಿ Z ಆಗಲಿ ಹಾಗೂ ಮಶ್ರೂಮ್ನ ಸ್ಟ್ರಕ್ಚರ್ ಆಗಲಿ ನೀವು ನೋಡ್ಬೋದು. ಸೊ ಅದಕ್ಕೆ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ನಮಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕಾಗಿ ಇದನ್ನು ಫೈನಲ್ ಮಾಡಿದ್ವಿ. ಸೊ ಈ ಲೋಗೋ ಬೇರೆ ಬೇರೆ ಕಲರ್ಗಳಲ್ಲಿ ಯಾವ ರೀತಿಯಾಗಿ ಬ್ಲೆಂಡ್ ಆಗುತ್ತೆ ಅನ್ನೋದು ನಾವು ಟೆಸ್ಟ್ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ಎಲ್ಲ ಕಲರ್ಗಳಲ್ಲೂ ಕೂಡ ಇದನ್ನು ನಾವು ಟೆಸ್ಟ್ ಮಾಡಿದ್ವಿ. ಬಿಕಾಸ್ ನಮ್ಮ ಪ್ರಾಡಕ್ಟ್ ಮುಂದೆ ಮಾರ್ಕೆಟ್ಗೆ ಬಂದಾದ್ಮೇಲೆ ಜನರನ್ನ ಅಟ್ರಾಕ್ಟಿವ್ ಮಾಡುವಂಥ ಕೆಪಾಸಿಟಿ ನಮ್ಮ ಲೋಗೋಗಿರಬೇಕು. ಸೊ ಅದಕ್ಕಾಗಿ ಜೆಮಿನಿ AI ಕೊಟ್ಟು ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ಗಳ ಫೋಟೋಗಳನ್ನು ನಾವು ಜನರೇಟ್ ಮಾಡ್ಕೊಂಡ್ವಿ. ಮೈಕೋಜನ್ ಲೈಫ್ ಸ್ಟೋರಿಯ ಬಗ್ಗೆ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ನಿಮಗೂ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಮತ್ತೆ ಸಿಗ್ತಾ ಇರೋಣ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆಗೆ.